ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 219ನೆಯ ತಿರುನಾಮ ಉದಾರದೀಹಿ. ಇಂದಿನ ಕತೆ ಮಹಾಭಾರತದ ಉದ್ಯೋಗ ಪರ್ವದಿಂದ ತೆಗೆದುಕೊಳ್ಳಲಾಗಿದೆ. ಯುಯುತ್ಸು ಧೃತರಾಷ್ಟ್ರನ ಮಗ. ಅವನ ತಾಯಿ ಒಬ್ಬ ವೈಶ್ಯಕುಲದ ಅರಮನೆಯ ಸೇವಕಿ. ಆದ್ದರಿಂದ ಅವನು ದುರ್ಯೋಧನನ ಸಹೋದರನಾಗಿದ್ದರೂ ಅರ್ಧ ಸಹೋದರನಾಗಿದ್ದನು. ಮಹಾಭಾರತ ಯುದ್ಧದ ನಂತರ ಬದುಕುಳಿದ ಧೃತರಾಷ್ಟ್ರನ ಏಕೈಕ ಪುತ್ರನೂ ಅವನೇ. ತಾಯಿ ಅರಮನೆಯ ಸೇವಕಿಯಾಗಿದ್ದ ಕಾರಣ ಕೌರವರು ಎಂದಿಗೂ ಯುಯುತ್ಸುವನ್ನು ತಮ್ಮನಾಗಿ ಒಪ್ಪಿಕೊಳ್ಳಲಿಲ್ಲ. ಅವನನ್ನು ಯಾವಾಗಲೂ ಹೀಯಾಳಿಸುತ್ತಿದ್ದರು, ಕಡೆಗಣಿಸುತ್ತಿದ್ದರು ಮತ್ತು ಗೌರವ ಕೊಡುತ್ತಿರಲಿಲ್ಲ. ಅಧರ್ಮದ ವಾತಾವರಣದಲ್ಲಿ ಬೆಳೆದರೂ ಯುಯುತ್ಸು ಧರ್ಮವನ್ನೇ ಅನುಸರಿಸಿದನು. ದುರಾಸೆಯ ದಾರಿ ಕೊನೆಗೆ ವಿನಾಶಕ್ಕೆ ಕರೆದೊಯ್ಯುತ್ತದೆ ಎಂದು ದುರ್ಯೋಧನನಿಗೆ ಅನೇಕ ಬಾರಿ ಎಚ್ಚರಿಸಿದನು. ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಸಮಯ ಬಂದಾಗ ಯುಯುತ್ಸುವಿನ ಮನಸ್ಸು ಪಾಂಡವರ ಮತ್ತು ಧರ್ಮದ ಪರವಾಗಿತ್ತು. ಆದರೆ ಇಚ್ಛೆಯಿಲ್ಲದಿದ್ದರೂ ಕೌರವರ ಪರವಾಗಿ ಯುದ್ಧ ಮಾಡಬೇಕಾಯಿತು. ಅವನಿಗೆ ತಾನು ಸಂಪೂರ್ಣವಾಗಿ ಒಂಟಿಯಾಗಿದ್ದೇನೆ, ಯಾರಿಗೂ ತನ್ನ ಬಗ್ಗೆ ಕಾಳಜಿ ಇಲ್ಲ ಎಂಬ ಭಾವನೆ ಉಂಟಾಯಿತು. ಯುದ್ಧ ಆರಂಭವಾಗುವ ಹಿಂದಿನ ರಾತ್ರಿ ಅವನು ಮನಸ್ಸಿನಲ್ಲಿ, ಕೃಷ್ಣ, ನಾನು ಧರ್ಮದ ಪರವಾಗಿ ನಿಲ್ಲಲು ಬಯಸುತ್ತೇನೆ, ಆದರೆ ಈ ಪರಿಸ್ಥಿತಿಯಲ್ಲಿ ಸಿಕ್ಕಿಬಿದ್ದಿದ್ದೇನೆ. ನನ್ನ ನೋವನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನನ್ನಂತಹವನಿಗೆ ದಾರಿ ಕಾಣುತ್ತಿಲ್ಲ ಎಂದು ಭಗವಂತನನ್ನು ಪ್ರಾರ್ಥಿಸಿದನು. ಯುಯುತ್ಸುವಿನ ಮೌನ ಪ್ರಾರ್ಥನೆಯನ್ನು ಭಗವಂತನು ಕೇಳಿದನು. ತನ್ನ ಭಕ್ತನನ್ನು ರಕ್ಷಿಸಲು ಒಂದು ಅದ್ಭುತ ಯೋಜನೆಯನ್ನು ರೂಪಿಸಿದನು. ಭಗವಂತನ ಉದಾರತೆ ಎಷ್ಟೆಂದರೆ ತನ್ನ ಭಕ್ತರ ಪ್ರಾರ್ಥನೆಯನ್ನು ಎಂದಿಗೂ ಕಡೆಗಣಿಸುವುದಿಲ್ಲ. ಅವರಿಗೆ ಸಹಾಯ ಮಾಡಲು ಯಾವಾಗಲೂ ಮಾರ್ಗವನ್ನು ತೋರಿಸುತ್ತಾನೆ. ಮರುದಿನ ಪಾಂಡವರು ಮತ್ತು ಕೌರವರು ಯುದ್ಧಕ್ಕೆ ಸಿದ್ಧರಾಗಿ ನಿಂತರು. ಆ ಸಮಯದಲ್ಲಿ ಧರ್ಮರಾಜ ಯುಧಿಷ್ಠಿರನು ತನ್ನ ರಥದಿಂದ ಇಳಿದು ಯುದ್ಧ ಭೂಮಿಯ ಮಧ್ಯಕ್ಕೆ ಬಂದು, ಯುದ್ಧ ಇನ್ನೂ ಆರಂಭವಾಗಿಲ್ಲ. ಕೌರವರ ಪಕ್ಷದಲ್ಲಿರುವವರಲ್ಲಿ ಯಾರ ಹೃದಯ ಧರ್ಮದ ಪರವಾಗಿದೆಯೋ ಅವರು ಈಗಲೇ ನಮ್ಮ ಬಳಿಗೆ ಬರಬಹುದು. ನಾವು ಅವರನ್ನು ನಮ್ಮ ಕುಟುಂಬದವರಂತೆ ಸ್ವಾಗತಿಸುತ್ತೇವೆ ಎಂದು ಘೋಷಿಸಿದನು. ಇದನ್ನು ಕೇಳಿದ ದುರ್ಯೋಧನನು ನಕ್ಕನು. ತನ್ನ ಪಕ್ಷದಿಂದ ಯಾರೂ ಹೊರಬರುವುದಿಲ್ಲ ಎಂದು ಅವನಿಗೆ ಪೂರ್ಣ ವಿಶ್ವಾಸವಿತ್ತು. ಆದರೆ ಯುಯುತ್ಸುವಿನ ಹೃದಯ ಬಡಿದುಕೊಳ್ಳತೊಡಗಿತು. ಅವನು ಶ್ರೀಕೃಷ್ಣನ ಕಡೆ ನೋಡಿದನು. ಕೃಷ್ಣನು ಎಲ್ಲವನ್ನೂ ತಿಳಿದವನಂತೆ ಭರವಸೆಯ ನಗುವಿನಿಂದ ಅವನನ್ನು ನೋಡುತ್ತಿದ್ದನು. ಆ ಕ್ಷಣದಲ್ಲಿ ಯುಯುತ್ಸುವಿಗೆ ಎಲ್ಲವೂ ಅರ್ಥವಾಯಿತು. ಧರ್ಮರಾಜನ ಈ ಘೋಷಣೆ ಕೇವಲ ಆಕಸ್ಮಿಕವಾಗಿರಲಿಲ್ಲ. ಹಿಂದಿನ ರಾತ್ರಿ ತಾನು ಮಾಡಿದ ಪ್ರಾರ್ಥನೆಗೆ ಉತ್ತರವಾಗಿ ಭಗವಂತನೇ ತನ್ನನ್ನು ರಕ್ಷಿಸಲು ಈ ಅವಕಾಶವನ್ನು ಕಲ್ಪಿಸಿದ್ದನು ಎಂದು ಭಾವಿಸಿ ಕ್ಷಣವೂ ತಡ ಮಾಡದೆ ಯುಯುತ್ಸು ಕೌರವರ ಧ್ವಜವನ್ನು ಕೆಳಗಿಟ್ಟು ಪಾಂಡವರ ಪಕ್ಷದ ಕಡೆಗೆ ನಡೆದು ಹೋದನು. ಆಗ ಕೃಷ್ಣನು ತನ್ನ ರಥದಿಂದ ಇಳಿದು ಯುಯುತ್ಸುವಿನ ಬಳಿಗೆ ಬಂದು ಅವನ ಭುಜದ ಮೇಲೆ ಕೈಯಿಟ್ಟು, ಯುಯುತ್ಸು, ನೀನು ಧರ್ಮವನ್ನು ಆರಿಸಿಕೊಂಡಿದ್ದೀಯಾ. ಧರ್ಮವನ್ನು ಆಶ್ರಯಿಸಿದವನನ್ನು ಭಗವಂತ ಎಂದಿಗೂ ಕೈಬಿಡುವುದಿಲ್ಲ ಎಂದು ಹೇಳಿದನು. ಕೃಷ್ಣನ ಮಾತಿನಂತೆಯೇ 18 ದಿನಗಳ ಯುದ್ಧದಲ್ಲಿ ಭಗವಂತನ ತಂತ್ರಗಳಿಂದ ಯುಯುತ್ಸು ರಕ್ಷಿಸಲ್ಪಟ್ಟನು. ಯುದ್ಧ ಮುಗಿದಾಗ ಧೃತರಾಷ್ಟ್ರನ ಎಲ್ಲ ಪುತ್ರರಲ್ಲಿ ಬದುಕುಳಿದ ಏಕೈಕ ವ್ಯಕ್ತಿ ಯುಯುತ್ಸುವೇ ಆಗಿದ್ದನು. ಉದಾರ ಎಂದರೆ ದೊಡ್ಡ ಮನಸ್ಸುಳ್ಳವನು, ದಿ ಎಂದರೆ ಜ್ಞಾನ. ಆದ್ದರಿಂದ ಉದಾರದೀಹಿ ಎಂದರೆ ಅಪಾರ ಜ್ಞಾನ ಮತ್ತು ಅಪಾರ ಔದಾರ್ಯವನ್ನು ಹೊಂದಿರುವ ಭಗವಂತ ಎಂದು ಅರ್ಥ. ಮತ್ಸ್ಯಮೂರ್ತಿಯು ಸರ್ವಜ್ಞನು, ಜೊತೆಗೆ ಅಪಾರ ಔದಾರ್ಯವುಳ್ಳವನೂ ಆಗಿದ್ದಾನೆ. ಆದ್ದರಿಂದ ಅವನನ್ನು ಆಶ್ರಯಿಸುವ ಎಲ್ಲರಿಗೂ ಆತ ಖಂಡಿತವಾಗಿ ಸಹಾಯ ಮಾಡುತ್ತಾನೆ. ನಾವು ಪ್ರತಿದಿನ ಉದಾರದಿಯೇ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಉತ್ತಮ ಜ್ಞಾನವನ್ನು, ಉದಾರ ಮನಸ್ಸನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.